ಸೋಮವಾರಪೇಟೆ ನಗರದಲ್ಲಿ ಕುಡಿದು ವಾಹನ ಚಲಾಯಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದ್ದು, ಪೊಲೀಸರು ಎಷ್ಟೇ ಬಿಸಿ ಮುಟ್ಟಿಸಿದ್ರೂ ತಿದ್ದಿ ನಡೆಯುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹೀಗಾಗಿ ಪೊಲೀಸ್ ಇಲಾಖೆ ಒಂದು ಹೆಜ್ಜೆ ಮುಂದೆ ಹೋಗಿ ಕುಡಿದು ವಾಹನ ಚಲಾಯಿಸುವವರಿಗೆ ದಂಡ ವಿಧಿಸುವ ಜೊತೆಗೆ ಡಿಎಲ್ ಅನ್ನು ರದ್ದು ಮಾಡಿಸಲು ಸೋಮವಾರಪೇಟೆ ಪೊಲೀಸರು ಮುಂದಾಗಿದ್ದಾರೆ. 2026ರ ಜನವರಿಯಿಂದ ಇಲ್ಲಿಯವರೆಗೆ ಒಂದು ತಿಂಗಳು ಮುಗಿಯುವಷ್ಟರಲ್ಲಿ ಕುಡಿದು ವಾಹನ ಚಲಾಯಿಸುವವರ ವಿರುದ್ಧ 15 ಕೇಸುಗಳನ್ನು ದಾಖಲು ಮಾಡಲಾಗಿದ್ದು, ಸುಮಾರು 1,13,500 ದಂಡವನ್ನು ಕಟ್ಟಿಸಲಾಗಿದೆ. ಭಾನುವಾರ ನಗರದ ಹೊರವಲಯದಲ್ಲಿ ಮಾರುತಿ ಬಲೆನೋ ಕಾರೊಂದು ರಸ್ತೆ ಬದಿಯಲ್ಲಿ ಸಂಚಾರಿ ನಿಯಮ ಮೀರಿದ ಕಪ್ಪು ಬಣ್ಣದ ಕೂಲಿಂಗ್ ಪೇಪರ್ ಅನ್ನು ಕಾರಿನ ಗ್ಲಾಸಿಗೆ ಅಳವಡಿಸಿಕೊಂಡು ಮದ್ಯಪಾನ ಸೇವಿಸಿ ಕಾರಿನ ಒಳಗಡೆ ಅನೈತಿಕ ಚಟುವಟಿಕೆ ನಡೆಸ್ತಾ ಇರುವುದು ಕಂಡುಬಂದಿದೆ. ಇನ್ಸ್ಪೆಕ್ಟರ್ ಮುದ್ದು ಮಾದೇವ್ ಅವರು ಕಾರನ್ನು ಗಮನಿಸಿ ಬಳಿ ಹೋಗಿ ಪರಿಶೀಲಿಸಿದ ಬಳಿಕ ಕಾರಿನ ಒಳಗಡೆ ಕುಡಿದು ಅನೈತಿಕ ಚಟುವಟಿಕೆಗೆ ಜಾರಿ ಇರುವುದು ಕಂಡುಬಂದಿದೆ. ಬಳಿಕ ಅಲ್ಲಿದ್ದವರಿಗೆ ತಿಳುವಳಿಕೆ ನೀಡಿದ್ದು, ಕುಡಿದು ವಾಹನ ಚಲಾಯಿಸಿದ ಕಾರು ಮಾಲೀಕನಿಗೆ 8,000 ದಂಡ ಹಾಕುವ ಜೊತೆಗೆ ಡಿಎಲ್ ಅನ್ನು ರದ್ದು ಮಾಡಲು ಸಾರಿಗೆ ಇಲಾಖೆಗೆ ಶಿಫಾರಸು ಮಾಡಲಾಗಿದೆ ಎಂದು ಸೋಮವಾರಪೇಟೆ ಇನ್ಸ್ಪೆಕ್ಟರ್ ಮುದ್ದು ಮಾದೇವ್ ಅವರು ತಿಳಿಸಿದ್ದಾರೆ. ಇನ್ನು ಕಾರು ಚಾಲಕ ತನಗೆ ಹಾಕಿದ್ದ ಡ್ರಿಂಕ್ ಆ್ಯಂಡ್ ಡ್ರೈವ್ ಪ್ರಕರಣದ ದಂಡವನ್ನು ಕಟ್ಟಿದ ಬಳಿಕ ತನ್ನ ಕಾರಿಗೆ ಅಂಟಿಸಿದ್ದ ಕಪ್ಪು ಬಣ್ಣದ ಕೂಲಿಂಗ್ ಪೇಪರ್ ಅನ್ನು ತಾನೇ ಕಿತ್ತು ಬಿಸಾಡಿ ಕೆಟ್ಟ ಮೇಲೆ ಬುದ್ಧಿ ಬಂದಂತೆ ಅರಿತು ನಡೆದಿರುವುದು ಕಂಡುಬಂದಿದೆ.